ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ಅನಾನುಕೂಲ ಎರಡೂ ಇದೆ ಅಂತ ಹೇಳಬೇಕು. ಸಮ್ಮಿಶ್ರ ಫಲ ಅಂತ ಹೇಳಬೇಕು. ಸಾಕಷ್ಟು ಸುಖ ಶಾಂತಿಯನ್ನು ಅನುಭವಿಸಿದ್ದೀರಿ. ಹೊರದೇಶದಲ್ಲಿ ಇದ್ದು ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ. ಕೆಲಸ ಮಾಡಿ ವಾಪಸ್ ಬಂದಿದ್ದೀರಿ, ಕೆಲವು ಹೋಗ್ತಾ ಇದ್ದೀರಿ. ಹೀಗೆ ಶುಭಫಲಗಳು ಕೂಡ ಒಂದು ಪ್ರಾಪ್ತಿಯಾಗುತ್ತೆ. ಸಮ್ಮಿಶ್ರ ಫಲ ಅಂತ ಹೇಳಬೇಕು. ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಒಳ್ಳೆಯದು ಹೇಗಿರುತ್ತೆ, ಕೆಟ್ಟದ್ದು ಹೇಗಿರುತ್ತೆ ಎಂಬುದನ್ನು ವಿಚಾರ ಮಾಡೋಣ. ಒಳ್ಳೆಯದು ಹೇಗಿರುತ್ತೆ ಅಂದರೆ ನೋಡಿ, ನಿಮಗೆ ಒಳ್ಳೆಯ ಅನುಕೂಲ, ಆರ್ಥಿಕವಾಗಿ ಅನುಕೂಲ ಬಂದಿದೆ. ಈಗ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅವರಿಗೆ ಆರ್ಥಿಕವಾಗಿ ತುಂಬ ಅನುಕೂಲ ಆಗಿದೆ, ಅನನುಕೂಲ ಆಗಿದೆ. ಅಂದರೆ ತುಂಬ ಚೆನ್ನಾಗಿ ದುಡ್ಡು ಮುಂಚೆ ಮಾಡಿದ್ರಿ, ಈಗ ಸದ್ಯಕ್ಕೆ ಸ್ವಲ್ಪ ಖಾಲಿ ಆಗಿದೆ ಅಂತ ಹೇಳಬೇಕಾಗಿದೆ. ಇನ್ನು ಈ ರಿಯಲ್ ಎಸ್ಟೇಟ್ ಆದಮೇಲೆ ನಾವು ಏನು ಮಾಡ್ತೀವಿ, ಕೆಲವು ಕನ್ಸ್ಟ್ರಕ್ಷನ್ ಬೀಡು, ಅಲ್ಲೂ ಸ್ವಲ್ಪ ಕೈ ಸುಟ್ಟುಕೊಳ್ಳುವಂಥ ಯೋಗ ಇದೆ. ಅಲ್ಲದೆ ಇನ್ನು ಗುರುವಿನ ಅನುಗ್ರಹದಿಂದ ಇದ್ದರೆ ನಿಮಗೆ ಅನುಕೂಲ ಇತ್ತು. ಗುರುವಿನ ಪೂರ್ಣ ಅನುಗ್ರಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗಿಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ಇಲ್ಲ ಅಂತಂದರೆ ದೈವಾನುಗ್ರಹದ ಕೊರತೆ ಇದೆ ಅಂತ ಅರ್ಥ. ಅದಕ್ಕೇನು ಮಾಡಬೇಕು ಅಂದರೆ ತಂದೆ ತಾಯಿಯರ ಆರಾಧನೆಯನ್ನು, ಅಂದರೆ ಅವ್ರಿಗೆ ಪ್ರಾರ್ಥನೆಯನ್ನು, ಅವರ ಆಶೀರ್ವಾದವನ್ನು, ಅವರ ಸಲಹೆಯನ್ನು ತೆಗೆದುಕೊಳ್ಬೇಕು. ವೃದ್ಧಾನಾಂ ವಚನಂ ಗ್ರಾಹ್ಯಂ ಆಪತ್ಕಾಲೇ ಉಪಸ್ಥಿತಿ. ಆಪತ್ಕಾಲದಲ್ಲಿ ವೃದ್ಧರ ಮಾತುಗಳನ್ನು ಕೇಳಬೇಕು. ಎಂಥ ಸಂಕಷ್ಟದಿಂದನೂ ಕೂಡ ಪಾರಾಗಬಹುದು ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ವೃದ್ಧರ ಭವಿಷ್ಯವನ್ನು, ಅಂದರೆ ಅವರ ಒಂದು ಆಶೀರ್ವಾದವನ್ನು, ಅವರ ಒಂದು ಅನುಮತಿಯನ್ನು, ಅವರ ಒಂದು ಸಜೆಷನನ್ನು ತಾವು ತಗೋಬೇಕು, ಸಲಹೆಯನ್ನು ತಗೋಬೇಕು ಅಂತ ನಾವು ನಿಮಗೆ ಸೂಚನೆಯನ್ನು ನಾವು ಕೊಡಬಹುದು. ಹೀಗೆ ಕೆಲವು ಕಾರ್ಯದಲ್ಲಿ ಸಾಕಷ್ಟು ದುಡ್ಡನ್ನು ಮಾಡಿದ್ದೀರಿ, ಮತ್ತು ಕಳ್ಕೊಂಡಿದ್ದೀರಿ, ಎಲ್ಲ ಮಾಡಿದ್ದೀರಿ. ಈಗ ಏನಾಗಿದೆ, ಕೈಯಲ್ಲಿ ದುಡ್ಡಿಲ್ಲ ಅನ್ನುವಂಥ ಚಿಂತನೆ ನಿಮಗಿದೆ. ಆದರೂ ಕೂಡ ನಿಮ್ಮ ಪ್ರಯತ್ನ ವಿಫಲ ಆಗೋದಿಲ್ಲ, ಸಫಲ ಆಗುತ್ತೆ. ನಿಮ್ಮ ಪ್ರಯತ್ನ ನಿರಂತರವಾಗಿದೆ. ನೀವೊಂದು ಕೆಲಸ ಹಿಡಿದ್ರೆ ಬಿಡೋದಿಲ್ಲ, ಅರ್ಧದಲ್ಲಿ ಬಿಡೋದಿಲ್ಲ. ಆ ಕೆಲಸವನ್ನು ಪೂರ್ತಿ ಮಾಡಿ ಬಿಡುವಂಥ ಒಂದು ಮನಸ್ಥಿತಿ ನಿಮಗಿದೆ. ಮತ್ತು ದೃಢವಾದ ಮನಸ್ಸಿದೆ, ಅಚಲವಾದ ಒಂದು ನಿರ್ಧಾರ ತೆಗೆದುಕೊಳ್ತೀರಿ. ಇವೆಲ್ಲ ನಿಮಗೆ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕು. ಆಸ್ತಿ ವಿಚಾರ ಬಂದಾಗ ಆಸ್ತಿ ಮಾಡುವಂಥ ಯೋಗ ನಿಮಗಿದೆ. ಅಂದರೆ ಸ್ವಂತಾರಿತವಾಗಿ ಮಾಡಿದ್ದೀರಿ, ಆಲ್ರೆಡಿ ಈಗಾಗಲೇ ಮನೆ ಕಟ್ಟಿದ್ದೀರಿ, ಸೈಟ್ ತೊಗೊಂಡಿದ್ದೀರಿ, ಫ್ಲಾಟ್ ತೊಗೊಂಡಿದ್ದೀರಿ, ಕಾರ್ ಎಲ್ಲ ತೊಗೊಂಡಿದ್ದೀರಿ. ಆದರೂ ತೊಗೊಳ್ಳಿರೋರು ಕೆಲವು ಜನ ಇದ್ದಾರೆ. ಈಗ ಸಾಮಾನ್ಯವಾಗಿ ಒಂದು ತುಂಬ ಜನ ತೊಗೊಂಡಿದ್ದಾರೆ, ಕೆಲವು ಒಬ್ಬೊಬ್ಬರು ತೊಗೊಂಡಿಲ್ಲ ಅಂತ ಅನಿಸುತ್ತೆ. ಈ ಒಂದು ತುಲಾರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಅವರಿಗೆ ನೆಕ್ಸ್ಟ್ ಪೀರಿಯಡ್ಡಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ. ಅಂದರೆ ಇನ್ನು ಮುಂದೆ ಅವ್ರಿಗೆ ಒಳ್ಳೇದಾಗ್ತದೆ. ಈಗ ಆಗಿರೋರಿಗೆ ಆಯಿತು, ಮುಂದೆ ಆಗ್ತದೆ ಅಂತ ಹೇಳ್ತೀನಿ. ಅವರು ಕೂಡ ನಿರಾಶೆ ಆಗೋದು ಬೇಡ. ಅವ್ರಿಗೂ ಕೂಡ ಕಾರು ಮನೆ ಫ್ಲಾಟ್ ತೆಗೆದುಕೊಳ್ಳಿ. ಯೋಗ ಬರುತ್ತೆ, ಯೋಗ ಬಂದ ನಾನು ಹೇಳ್ತೀನಿ, ಆವಾಗ ನೀವು ತೆಗೆದುಕೊಳ್ಳಿ, ನಿಮಗೆ ಶುಭಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಆಸ್ತಿ ವಿಚಾರದಲ್ಲಿ, ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇದ್ದು ಸರಿ ಹೋಗ್ತದೆ. ಅದು ನಿಮಗೆ ಸಿಗತ್ತೆ, ನಿಮ್ಮ ಭಾಗ ನಿಮಗೆ ಸಿಗತ್ತೆ. ದೊಡ್ಡವ್ರು ಕುಂತು ಮಾತಾಡಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಒಂದು 3 ತಿಂಗಳನ್ನು 6 ತಿಂಗಳನ್ನು 1 ವರ್ಷ ತೊಗೊಂಡ್ರು ತೊಗೋಬೋದು. ಸ್ವಲ್ಪ ಕಾಲ ಅವಕಾಶ ತೆಗೆದುಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಅದು ಕೂಡ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನವಹಿಸಿ. ಅವರ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಅವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂಥದ್ದು, ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದೆ. ಮತ್ತು ಮೂಗು ಕಟ್ಕೊಳ್ಳೋದು, ಗಂಟಲಲ್ಲಿ ಸ್ವಲ್ಪ ಕಫ ಹಿಡ್ಕೊಳ್ಳೋದು, ಮತ್ತು ಶ್ವಾಸಕೋಶದಲ್ಲಿ ಸ್ವಲ್ಪ ಕಫ ಹಿಡ್ಕೊಳ್ಳೋದು, ಇವೆಲ್ಲ ಇರುತ್ತೆ. ಅದು ಸ್ವಲ್ಪ ಲಾಂಗ್ ಟೈಮ್ ಇರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಈಗ ಋತುಚರ್ಯ ಅಂತ ಹೇಳ್ತೀವಿ. ಋತುಮಾನದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಹವಾಮಾನದ ವೈಪರೀತ್ಯದಿಂದ ತೊಂದರೆಗಳಾಗ್ತದೆ. ಅದು ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಮಗೂ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ, ವಾಯುಗೆ ಸಂಬಂಧಪಟ್ಟಂಥ ತೊಂದರೆ ಇದೆ. ಆರೋಗ್ಯ ಸ್ವಲ್ಪ ಕಾಪಾಡಿಕೊಂಡು ಹೋಗೋದು ಭಾಳ ಮುಖ್ಯವಾದ ವಿಚಾರ. ನಿಮ್ಮ ಕುಟುಂಬವನ್ನು ತೆಗೆದುಕೊಂಡು ನೋಡುವಾಗ ಕುಟುಂಬದಲ್ಲಿ ಸ್ವಲ್ಪ ಗೊಂದಲ ಇದೆ. ಅಂದರೆ ಮಕ್ಕಳು ಓದಲ್ಲ ಅಂತ ಹೇಳ್ತೀರಿ. ಮಕ್ಕಳು ಓದೋದ್ರ ಬಗ್ಗೆ ವಿದ್ಯಾಸ್ಥಾನ ಬುದ್ಧಿಸ್ಥಾನ ಮಕ್ಕಳದ್ದು ಹೇಗಿದೆ ಅಂತ ನೋಡಬೇಕು. ಮಕ್ಕಳ ಒಂದು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ವಿದ್ಯಾಸ್ಥಾನ ಚೆನ್ನಾಗಿರುತ್ತೆ, ಕೆಲವು ಜನಕ್ಕೆ ಬುದ್ಧಿಸ್ಥಾನ ಚೆನ್ನಾಗಿರೋದಿಲ್ಲ. ಅಂದರೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ. ಕೆಲವು ಬುದ್ಧಿಸ್ಥಾನ ಚೆನ್ನಾಗಿರುತ್ತೆ, ವಿದ್ಯಾಸ್ಥಾನ ಚೆನ್ನಾಗಿರಲ್ಲ. ಮಕ್ಕಳು ತುಂಬ ಚುರುಕಾಗಿರ್ತಾರೆ, ಓದೋಕೆ ಆಸಕ್ತಿ ಇರಲ್ಲ. ಹೀಗೆ ವಿದ್ಯಾಸ್ಥಾನ ಬುದ್ಧಿಸ್ಥಾನವನ್ನು ನಿಮ್ಮ ಮಕ್ಕಳದನ್ನು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಖಂಡಿತ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಆಗ್ತಾರೆ. ಮುಂದಿನ ಭವಿಷ್ಯದಲ್ಲಿ ಅವರು ಒಳ್ಳೆಯ ಉತ್ತಮ ಪ್ರಜೆಯಾಗಿ ದೇಶದ ಉನ್ನತ ಸ್ಥಾನದಲ್ಲಿ ಕುಳಿತುಕೊಂಡು ಆಡಳಿತ ಮಾಡುವಂಥ ವಿಭಾಗದಲ್ಲಿ ಅವರು ಆಗುವಂಥ ಯೋಗವೂ ಕೂಡ ನಿಮ್ಮ ಮಕ್ಕಳಿಗಿರುತ್ತೆ. ಅವ್ರ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಓದೋದ್ರ ಬಗ್ಗೆ ಅವ್ರು ಕಾಳಜಿ ವಹಿಸಬೇಕು, ಓದಿಸೋದ್ರ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಆರೋಗ್ಯ ವಿಚಾರ ಬಂದಾಗ BP, ಶುಗರು, ಮತ್ತೊಂದು ಇನ್ನೊಂದು ಸಣ್ಣ ಪುಟ್ಟ ಕಾಯಿಲೆಗಳು ಇರುತ್ತೆ. ಕೆಲವು ನಿರಂತರ ಕಾಯಿಲೆಗಳು ಇರುತ್ತೆ. ಅದಕ್ಕೂ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕಾಗತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪ, ಅಸಮಾಧಾನ ಇರುತ್ತೆ. ಅದು ಸ್ವಲ್ಪ ಸಾಮಾನ್ಯ, ಸರ್ವೇ ಸಾಮಾನ್ಯ. ಸಣ್ಣ ಪುಟ್ಟದಿರ್ತದೆ. ದೊಡ್ಡದಾದಾಗ ನೀವು ಅದಕ್ಕೆ ನಿಮ್ಮ ಹಿತಚಿಂತಕರ ಅಥವಾ ಪ್ರಾಜ್ಞರನ್ನು, ಮನೆಯಲ್ಲಿ ಹಿರಿಯರನ್ನ ಕರೆದು ಕೂತಿ ಮಾತಾಡಿ ಸರಿ ಮಾಡಿ ಅವೆಲ್ಲ ಸರಿ ಹೋಗ್ತದೆ. ಇನ್ನು ನಿಮ್ಮ ಆಯುಷ್ಯ ಚೆನ್ನಾಗಿದೆ, ನಿಮಗೆ ಪೂರ್ಣ ಆಯುಷ್ಯ ಯೋಗ ಇದೆ. ಹಾಗಾಗಿ ನಿಮ್ಮ ಆಯುಷ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಕಿರಿಕಿರಿ ಸಣ್ಣ ಪುಟ್ಟದಿರುತ್ತೆ, ಅದು ತಾತ್ಕಾಲಿಕವಾಗಿ ಇರುತ್ತೆ, ಹೋಗುತ್ತೆ. ನಿಮ್ಮ ದೃಢಕಾಯ, ಅಂದರೆ ದೃಢವಾದ ಶರೀರ ಇರತಕ್ಕಂಥದ್ದು. ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ತೊಡಕೆಗಳು ಬರದೇ ಇರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಒಳ್ಳೆಯದಾಗಬೇಕು ಅನ್ನುವಂಥ ಚಿಂತನೆ ನಮ್ಮದು ಕೂಡ ಧನಾತ್ಮಕವಾಗಿರುತ್ತೆ. ಪ್ರಮೋಷನ್ ವಿಚಾರ ಬಂದಾಗ ಪ್ರಮೋಷನ್ ನಿಮಗೆ ಮುಂಚೆ ಸಾಕಷ್ಟು ಜನಕ್ಕೆ ಆಗಿದೆ, ಇನ್ನು ಮೇಲೆ ಕೆಲವು ಜನಕ್ಕೆ ಆಗತ್ತೆ, ಅವರು ಕಾಯಬೇಕಾಗತ್ತೆ.
ಅದನ್ನು ಆರ್ಥಿಕವಾಗಿ ಸ್ವಲ್ಪ ಸಾಲ ಆಗಿದೆ, ಸಾಲ ತೀರಿಸುವಂಥ ಯೋಗ ಕೂಡ ಬರುತ್ತೆ, ತೀರಿಸ್ತೀರಾ. ಕೆಲವೊಂದಷ್ಟು ಬರಬೇಕಾದಿದೆ, ಕೊಡಬೇಕಾದ್ದೇ ಜಾಸ್ತಿ ಇದೆ ಬರಬೇಕಾದಕ್ಕಿಂತನೂ. ಅದು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ವ್ಯವಹಾರ ಮಾಡಿ. ಸಾಲ ಮಾಡೋದು ದೊಡ್ಡ ಸಾಲಗಾರರಾಗೋದು ಬೇಡ, ಸ್ವಲ್ಪ ಮಟ್ಟಿಗೆ ಸಾಲ ಮಾಡಬೇಕಾಗತ್ತೆ, ಸಾಲ ಇಲ್ಲದೇನು ಮಾಡಲಿಕ್ಕಾಗಲ್ಲ. ಸಾಲ ಮಾಡಿ ನಿಮ್ಮ ಇತಿಮಿತಿಯಲ್ಲಿ ಮಾಡಿ, ಅವಶ್ಯಕತೆಗೆ ತಕ್ಕಷ್ಟೇ ಮಾಡಿ, ಏನು ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಎಷ್ಟು ದುಡ್ಡು ಬಂದರೂ ಖಾಲಿ ಆಗ್ತದೆ. ನಿಮಗೆ ಅನಿರೀಕ್ಷಿತ ತೊಂದರೆಗಳು ಜಾಸ್ತಿ ಬರುತ್ತೆ. ಈಗ ಬರುತ್ತೆ, ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿರ್ತೀವಿ, ನಾಳೆ ಪ್ರಾಬ್ಲಮ್ ಬರುತ್ತೆ. ಇವತ್ತು ದುಡ್ಡು ಬಂದರೆ ನಾಳೆ ಬೆಳಗ್ಗೆ ದುಡ್ಡು ಖಾಲಿ ಆಗುತ್ತೆ, ಬರ್ತಾ ಇದ್ದಂತೆ ಖಾಲಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳು ರೆಡಿ ಆಗಿಬಿಡುತ್ತೆ. ಹೀಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕೈಯಲ್ಲಿ ದುಡ್ಡು ನಿಲ್ಲದೇ ಇದ್ದರೂ ಪರವಾಗಿಲ್ಲ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನೆ, ಮಕ್ಕಳು, ಕುಟುಂಬದ ಮೇಲೆ ನಿಮ್ಮ ಒಂದು ಹಣವನ್ನು ವ್ಯಯಿಸಿದ್ದೀರಾ, ಅದೇ ಖರ್ಚು ಮಾಡಿದ್ದೀರಾ. ತಂದೆ ತಾಯಿಗಳಿಗೆ ಆರೋಗ್ಯದ ಬಗ್ಗೆ, ಹೆಂಡತಿ ಮಕ್ಕಳ ಆರೋಗ್ಯದ ಬಗ್ಗೆ, ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ, ಮನೆಯ ಒಂದು ಮೇಂಟೆನೆನ್ಸ್ ಬಗ್ಗೆ, ನಿಮ್ಮ ಒಂದು ವ್ಯವಹಾರದ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀರಾ. ಆದರೂ ಕೂಡ ನೀವು ಒಂದು ಒಳ್ಳೆಯ ಒಂದು ವ್ಯವಹಾರಸ್ಥರಾಗಿದ್ದೀರಿ, ಒಳ್ಳೆಯ ವಿಚಾರವಾದಿಗಳಾಗಿದ್ದೀರಿ, ಒಳ್ಳೆಯ ಯೋಚನೆ ಇಟ್ಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸು, ಕೀರ್ತಿ, ಲಾಭ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸಕ್ಕರೆ ಇದ್ದಲ್ಲಿ ಇರುವೆ ಬಂದಂಗೆ ಜನ ನಿಮ್ಮ ಹತ್ರ ಬಂದು ಒಳ್ಳೆಯ ಒಂದು ಸಜೆಷನ್ ತಗೋತಾರೆ. ಅಂಥ ಒಂದು ಒಳ್ಳೆಯ ಯೋಗಗಳು ಕೂಡ, ಭಾಗ್ಯಗಳು ಕೂಡ ನಿಮಗೆ ಇರ್ತದೆ. ಹಾಗಾಗಿ ಯಾವುದೇ ಚಿಂತೆ ಬೇಡ, ಮನಸ್ತಾಪ ಬೇಡ, ಅಸಮಾಧಾನ ಬೇಡ, ಆರಾಮಾಗಿರಿ, ಯಾವುದೇ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಧೈರ್ಯವಾಗಿರಿ. ನಿಮಗೆ ಒಳ್ಳೆಯ ಸಮಯ ಬರುತ್ತೆ. ಹಾಗಂತ ಯಾವುದೇ ಯೋಚನೆ ಮಾಡದೆ ಕೂತ್ಕೋಬೇಡಿ, ಯಾವುದು ಅತಿಯಾಗಿ ಮಾಡೋದು ಬೇಡ. ತಾತ್ಕಾಲಿಕವಾಗಿ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗಿ. ಸಾಲ ಮಾಡುವಾಗ ಯೋಚನೆ ಮಾಡಿ, ಅವಶ್ಯಕತೆ ಇದ್ದರೆ ಮಾಡಿ. ಸುರಿಟಿ ಯಾರಿಗೂ ಸುರಿಟಿ ಹಾಕೋದಕ್ಕೆ ಹೋಗಬೇಡಿ. ಮತ್ತು ವಾಹನವನ್ನು ಭಾಳ ಜಾಗ್ರತೆಯಿಂದ ವಹಿಸೋದು, ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಗುರುವಿನ ಅನುಗ್ರಹ ಸದಾಕಾಲ ನಿಮಗೆ ಇರಲಿ. ಯಾವುದೇ ಒಂದು ನಿಮ್ಮ ಇತಿಮಿತಿಯಲ್ಲಿ ಮಾಡೋದ್ರಿಂದ ಯಾವುದೇ ಕಷ್ಟಗಳು ಕೂಡ ಇದ್ದರೂ ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮದು ತುಲಾರಾಶಿ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಗಲ್ಲ, ಒಂದು ಸಲ ಹೆಚ್ಚಾಗುತ್ತೆ, ಒಂದು ಸಲ ಕಮ್ಮಿ ಆಗುತ್ತೆ. ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತದೆ ನಿಮಗೆ. ಆದರೂ ಕೂಡ ಒಳ್ಳೆಯ ಒಂದು ಸಜೆಷನ್ನು ತೊಗೊಂಡು, ಒಳ್ಳೆಯ ನಿರ್ಧಾರ ತೊಗೊಂಡು ಸಾಕಷ್ಟು ನೀವು ಅಭಿವೃದ್ಧಿಯನ್ನು ಹೊಂದಿದ್ದೀರಾ. ಇನ್ನು ಕೆಲವು ಜನ ಅಭಿವೃದ್ಧಿ ಹೊಂದಲಿಲ್ಲ, ಅವ್ರ ಸಮಯ ಇನ್ನು ಮುಂದೆ ಬರ್ತದೆ, ಅವ್ರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಈ ಸಮಸ್ತ ಭೂಮಂಡಲದಲ್ಲಿ ಯಾರು ಕೂಡ ಕಷ್ಟದಲ್ಲಿರಲ್ಲ. ಎಲ್ಲ ಕಷ್ಟವನ್ನು ಎಲ್ಲರೂ ಪರಿಹಾರ ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಷ್ಟಪಡ್ತಾ, ಪರಿಶ್ರಮ ಪಡ್ತಾ ಇದ್ದಾರೆ. ಹಾಗಂತ ಯಾರಿಗೂ ಕಷ್ಟ ಇಲ್ಲ ಅಂತ, ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಪೂರ್ವಜನ್ಮ ಕಥಂ ಪಾಪಂ ವ್ಯಾಧಿ ರೂಪೇಣ ವ್ಯಾಧಿದೆ, ಜನ್ಮಜನ್ಮಾಂತರದ ಪಾಪದ ಫಲವೋ ಪುಣ್ಯದ ಫಲವೋ, ಸುಖ ಕಷ್ಟವನ್ನು ಪ್ರತಿಯೊಬ್ಬರು ಅನುಭವಿಸ್ತಾರೆ. ಯಾರಿಗೊಬ್ಬರಿಗೆ ಯಾವಾಗಲೂ ಕಷ್ಟ ಇರೋದಿಲ್ಲ, ಯಾರಿಗೊಬ್ಬರಿಗೂ ಕೂಡ ಸುಖ ಇರೋದಿಲ್ಲ. ಸುಖ ಕಷ್ಟ ಜೀವನದಲ್ಲಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ನಮ್ಮ ಜಾಗ್ರತೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಒಂದು ಜಾಗ್ರತೆಯಿಂದ ಇದ್ದರೆ ಯಾವ ಕಷ್ಟ ಬಂದರೂ ಕೂಡ ಅದು ಪರಿಹಾರ ಮಾಡ್ಕೊತೀವಿ. ನಮಗೆ ಜಾಸ್ತಿ ಜಾಗ್ರತೆಯಿಂದ ಇರೋರಿಗೆ ಭಯ ಇಲ್ಲ, ಆರೋಗ್ಯ, ಆಯುಷ್ಯ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಹಾಗಾಗಿ ಭಾಳ ಜಾಗ್ರತೆ, ಇತಿಮಿತಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದಿರುತ್ತೆ. ನಿಮ್ಮಲ್ಲಿ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಇವೆಲ್ಲವೂ ಇದ್ದರೆ ಯಾವುದೇ ರೀತಿಯಲ್ಲಿ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತ ನಾವು ನಿಮಗೆ ಹೇಳ್ಬೋದು. ಹಾಗಾಗಿ ಒಂದು ವೇಳೆ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಯಪಡೆಯಲಿದ್ದರೆ ಅದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ಹತ್ತಿರಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ತಾವು ಶುಕ್ರವಾರ ದಿನ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.